ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಬದುಕುವ ಕಲೆ ಈ ವಿಷಯವನ್ನು ಕುರಿತು ಪ್ರಬಂಧವನ್ನು ಹೇಗೆ ಬರಿಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಮೊದಲು ಏನನ್ನು ಬರಿಬೇಕು? ಪೀಠಿಕೆ ಅಥವಾ ಪ್ರಸ್ತಾವನೆ. ನಾವು ಜೀವನದಲ್ಲಿ ನೆಮ್ಮದಿಯಿಂದ ತೃಪ್ತಿಯಿಂದ ಜೀವನವನ್ನು ನಡೆಸಬೇಕಾದ್ರೆ, ಜೀವನವನ್ನು ಸಾರ್ಥಕಪಡಿಸ್ಕೊಳ್ಬೇಕಾದ್ರೆ ಬದುಕುವ ಕಲೆ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಮನುಷ್ಯ ಸಂಗೀತ, ಸಾಹಿತ್ಯ, ನೃತ್ಯ, ಶಿಲ್ಪ, ಚಿತ್ರಕಲೆ ಮೊದಲಾದ ಕ್ಷೇತ್ರಗಳಲ್ಲಿ ಒಂದು ಕಲೆಯಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳುವ ಅಥವಾ ಪರಿಣತಿಯನ್ನು ಪಡೆಯುವ ಕಾರ್ಯ ಮಾಡಲಿ ಬಿಡಲಿ, ಪ್ರತಿಯೊಬ್ಬನೂ ಬದುಕುವ ಕಲೆಯನ್ನು ಕಲಿಯಲೇಬೇಕು. ಇದು ಸ್ತ್ರೀ ಪುರುಷರಿಬ್ಬರಿಗೂ ಕೂಡ ಅನ್ವಯವಾಗುತ್ತೆ. ಕಲೆ ಅಂದರೆ ಏನು? ಆರ್ಟ್ ಎಂಬ ಅರ್ಥ ಬರುತ್ತೆ. ಜಾಣ್ಮೆ, ಚಾತುರ್ಯ, ತಂತ್ರ ಎಂಬ ಅರ್ಥಗಳೂ ಕೂಡ ಅದಕ್ಕೆ ಇದೆ. ಆದ್ದರಿಂದ ಇಲ್ಲಿ ಬದುಕುವ ಕಲೆ ಅಂದರೆ ಬದುಕುವ ಜಾಣ್ಮೆ ಎನ್ನುವಂತಹ ಒಂದು ಅರ್ಥವನ್ನು ಕೊಡಬಹುದು. ವಿಷಯ ನಿರೂಪಣೆ. ಮಾನವರೆಲ್ಲರಿಗೂ ಒಂದೇ ಸಮನಾದಂತಹ ಬುದ್ಧಿ, ಶಕ್ತಿ, ಐಶ್ವರ್ಯ, ವಿದ್ಯೆ, ಸ್ಥಾನಮಾನಗಳು ಇರೋದಿಲ್ಲ. ಆದರೆ ಆಸೆ ಎಂಬುದು ಎಲ್ಲರಲ್ಲಿ ಕೂಡ ಅಪಾರವಾಗಿ ಇರುತ್ತೆ. ಇತರರನ್ನು ನೋಡಿ ಅವರಂತಾಗುವಂತಹ ಒಂದು ಹೆಬ್ಬಯಕೆ, ಅಂದರೆ ಹಿರಿದಾದಂತಹ ಒಂದು ಬಯಕೆ ಇದ್ದೇ ಇರುತ್ತೆ. ಪ್ರಯತ್ನಗಳನ್ನು ಮಾಡಿ ಹತಾಶನಾಗಿ ಮಾನಸಿಕವಾಗಿ ಅಸ್ವಸ್ಥನಾಗೋದು ಕೂಡ ಉಂಟು. ಕಂಡವರ ಸ್ಥಿತಿಗತಿಗಳನ್ನು ನೋಡಿ ಕರುಬಿ, ಅಂದರೆ ಹೊಟ್ಟೆ ಕಿಚ್ಚು ಪಟ್ಕೊಂಡು ತನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುವುದು ಬದುಕಿನ ಕಲೆ ಆಗಲಾರ್ದು. ನವಿಲು ಕುಣಿಯುತ್ತೆ ಅಂತ ಹೇಳಿ ಕೆಂಬುತ ಪುಕ್ಕ ತೆರ್ಕೊಂತಂತೆ ಎನ್ನುವ ಹಾಗೆ ಆಗಬಾರ್ದು. ಪ್ರತಿಯೊಬ್ಬ ಮನುಷ್ಯನು ತನ್ನ ಸ್ಥಿತಿಗತಿಗಳನ್ನು ಅರಿತು ತಾನು ಎಷ್ಟು ಎತ್ತರಕ್ಕೆ ಏರಲು ಸಾಧ್ಯ ಎಂಬುದನ್ನು ಗುರುತಿಸ್ಕೊಂಡು ಪ್ರಯತ್ನ ಮಾಡಬೇಕೇ ವಿನಃ ಅಟ್ಟಕ್ಕೆ ಹಾರದ್ದು ಬೆಟ್ಟಕ್ಕೆ ಹಾರೀತೆ ಎಂಬ ಸ್ಥಿತಿಗೊಳಗಾಗಬಾರ್ದು. ಮನುಷ್ಯ ತನ್ನ ಸಂಪತ್ತಿನ ಹಾಗೂ ಇತರ ಅನುಕೂಲಗಳ ಶಕ್ತಿ ಎಷ್ಟೆಂಬುದನ್ನು ಅಳತೆ ಮಾಡಿ ಆ ಚೌಕಟ್ಟಿನಲ್ಲಿ ಸಾಧನೆಯನ್ನು ಗೈಯುತ್ತಾ ಸಫಲವಾದಂತಹ ಜೀವನವನ್ನು ಮಾಡೋದನ್ನೇ ಬದುಕಿನ ಕಲೆ ಅಂತ ಹೇಳಿ ನಾವು ಕರಿಬಹುದು. ಶಾಂತ ಜೀವನ ನಡೆಸಲು ತಾಳ್ಮೆ ತುಂಬ ಅತ್ಯಗತ್ಯ. ತಾಳುವಿಕೆಗಿಂತ ತಪವಿಲ್ಲ ಎಂಬ ದಾಸರ ನುಡಿಯನ್ನು ನಾವು ನೆನಪು ಮಾಡ್ಕೋಬೇಕು. ಇತರರ ಅಭಿಪ್ರಾಯಗಳನ್ನು ತಾಳ್ಮೆಯಿಂದ ಕೇಳಿ ಅವರ ಅಭಿಪ್ರಾಯಗಳು ಸರಿ ಅನ್ನಿಸ್ದಿದ್ರೆ ಯುಕ್ತಿಯಿಂದ ಯುಕ್ತವಾಗಿ ಮಾತನಾಡಿ ತಮ್ಮ ದಾರಿಗೆ ಬರುವ ಹಾಗೆ ಮಾಡುವ ಒಂದು ಜಾಣ್ಮೆಯಿಂದ ಬದುಕಿನಲ್ಲಿ ನಮಗೆ ಯಶಸ್ಸು ದೊರಕುತ್ತೆ. ನಾವು ಎಂದಿಗೂ ಏಕಾಂಗಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರಲ್ಲೂ ಒಳ್ಳೆಯ ಗುಣಗಳು ಇದ್ದೇ ಇರ್ತವೆ. ಅವುಗಳಿಗೆ ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕು. ಅವುಗಳನ್ನು ಗೌರವಿಸಬೇಕು. ಸಮಾಜಮುಖಿಯಾಗಿ ನಾವು ಬದುಕನ್ನು ನಡೆಸಬೇಕು. ಇತರರೊಡನೆ ಬದುಕಲು ಅವರ ಸ್ನೇಹ ಅಗತ್ಯ. ಸ್ನೇಹ ಉಳಿಬೇಕಾದ್ರೆ ಇತರರಲ್ಲಿ ಗೌರವ, ಇತರರ ಅಭಿಪ್ರಾಯಗಳಿಗೆ ಗೌರವವನ್ನು ನೀಡಬೇಕಾಗತ್ತೆ. ಗೌರವಿಸುವ ಸಂಸ್ಕೃತಿಯನ್ನು ರೂಢಿಸಿಕೊಂಡಾಗಲೇ ಬದುಕು ಸಹನೀಯವಾಗುತ್ತೆ, ಸುಖಮಯವಾಗುತ್ತೆ. ಬದುಕು ಸುಖವೆನಿಸಲಿಕ್ಕೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಿಕೊಳ್ಳುತ್ತಾ ಉನ್ನತ ಧ್ಯೇಯಗಳ ಸಾಧನೆಗೆ ಉತ್ಸಾಹದಿಂದ ತೊಡಗಬೇಕು. ಇರುವ ಸ್ಥಿತಿಯಿಂದ ಸಂಪೂರ್ಣ ತೃಪ್ತಿಯನ್ನು ಅನುಭವಿಸಿದ್ರೆ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರಗತಿಯನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಟ್ಟಾಗ ನಷ್ಟ, ಅವಮಾನ, ಹತಾಶೆಗಳಾದರೆ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೆ ಎಂಬ ಕಗ್ಗದ ನುಡಿಯನ್ನು ನೆನೆಯುತ್ತಾ ಅದನ್ನು ತಾಳಿಕೊಳ್ಳುವಂತಹ ಶಕ್ತಿ ಅತ್ಯಗತ್ಯ. ಆದ್ದರಿಂದ ಇವೆರಡರಲ್ಲಿ ಅಪೂರ್ವವಾದ ಹೊಂದಾಣಿಕೆಯನ್ನು ರೂಢಿಸುವುದೇ ಬದುಕಿನ ಕಲೆ ಆಗತ್ತೆ. ಈಗ ಹೇಳಿದಂತಹ ಎಲ್ಲ ವಿಚಾರಗಳನ್ನು ನಾವು ಪಾಯಿಂಟ್ಗಳಲ್ಲಿ ಹೇಳ್ತೀವಿ ಅನ್ನೋದಾದರೆ ಉತ್ತಮವಾದಂತಹ ಬದುಕಿಗೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಂತಹ ಗುಣಗಳು ತಾಳ್ಮೆ, ಪ್ರೀತಿ, ಕರುಣೆ, ದಾನಬುದ್ಧಿ, ನಿಸ್ವಾರ್ಥ ಸೇವಾ ಮನೋಭಾವಗಳನ್ನು ಬೆಳೆಸ್ಕೋಬೇಕು. ನಮ್ಮ ಸ್ವಭಾವಗಳು ಸಮಾಜಮುಖಿಯಾಗಿರಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಕ್ರಮ, ನಿಯಮ, ವ್ಯವಸ್ಥೆ, ತಾಳ್ಮೆ, ಸಮತೋಲನ,
ಸದುದ್ದೇಶ, ವ್ಯಾವಹಾರಿಕತೆ ಇವುಗಳ ಸಹಕಾರದಿಂದ ಯೋಜನೆಗಳನ್ನು ರೂಪಿಸ್ಕೊಳ್ಬೇಕು. ಧನಾತ್ಮಕವಾದ ಚಿಂತನೆ, ಸಕಾರಾತ್ಮಕ ಮನೋಭಾವಗಳನ್ನು ಬೆಳೆಸ್ಕೊಳ್ಬೇಕು. ಆತ್ಮವಿಶ್ವಾಸ, ದೃಢ ಸಂಕಲ್ಪವನ್ನು ಹೊಂದಬೇಕು. ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರವಿದ್ದೇ ಇರುತ್ತೆ. ಆದ್ದರಿಂದ ಯಾವುದೇ ಕಷ್ಟಗಳು ಬಂದರೂ ಅವುಗಳನ್ನು ಧೈರ್ಯದಿಂದ ಎದುರಿಸುವ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೋಬೇಕು. ಈ ಗುಣಗಳನ್ನು ನಾವು ಬೆಳೆಸ್ಕೊಂಡಾಗ ನಾವು ಉತ್ತಮವಾದಂತಹ ಬದುಕನ್ನು, ತೃಪ್ತಿಕರವಾದಂತಹ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಉಪಸಂಹಾರ: ಸಾಧನೆ ಇತರ ಆದರ್ಶ ವ್ಯಕ್ತಿಗಳ ಬದುಕಿನ ಪರಿಚಯ, ಸ್ವಾನುಭವ ಇತ್ಯಾದಿಗಳಿಂದ ಈ ಕಲೆ ಕರಗತವಾಗುತ್ತೆ. ಇಂದಿನ ಸೋಲು ಮುಂದಿನ ಜಯದ ಮೊದಲ ಮೆಟ್ಟಿಲು ಎಂಬ ಧೈರ್ಯವೇ ಬದುಕಿನ ಕಲೆಯಾಗುತ್ತೆ. ಹೀಗೆ ನಾವು ಉತ್ತಮ ಗುಣಗಳನ್ನು ರೂಢಿಸಿಕೊಂಡು ಜೀವನ ಸಾಗಿಸಿದರೆ ಬದುಕಿನಲ್ಲಿ ನಾವು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರೂ ಈ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡೋಣ. ಇದುವರೆಗೂ ನಾನು ಹೇಳಿದಂತಹ ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇದನ್ನೆಲ್ಲರೂ ಚೆನ್ನಾಗಿ ಕೇಳಿ ಕಲಿತ್ಕೊಳ್ಳಿ. ಧನ್ಯವಾದಗಳು.